ಇನ್ನು ಈ ಕಮ್ಯುನಿಟಿಯಲ್ಲಿ ಅಮ್ಮ, ಅಕ್ಕ, ತಂಗಿ ಎಲ್ರು ಇರ್ತಾರಂತಲ್ಲ. ನೀವ್ ಹೇಳೀಗ ನಿಮ್ಗೆ ಯಾರು ಅಮ್ಮ ಸಿಕ್ಕರು, ಅಕ್ಕ ಯಾರು ಸಿಕ್ಕರು? ನಗಬೇಡಿ. ಅಮ್ಮ ಸರಿ ಈ ಕಮ್ಯುನಿಟಿಯಲ್ಲಿ ಇದಾರಂತೆ. ಲೈಕ್ ಕರೆಕ್ಟ್. ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ರೆ ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ ಚಿಕ್ಕಮ್ಮ ಅಂತೆಲ್ಲ ಇಂಟ್ರೊಡ್ಯೂಸ್ ಕರೆಕ್ಟ್ ಕರೆಕ್ಟ್. ನಾನು ಹೇಳ್ತೀನಿ ಅವ್ರ ಅಮ್ಮ ಅಕ್ಕ ಎಲ್ಲ ಎಕ್ಸ್ಪೋಸ್ ಮಾಡ್ಬೇಡ. ಅಯ್ಯೋ ಹೇಳಿ ಹೇಳಿ ಬೈದಿಲ್ಲ ವಿಶ್ವಾಸಿ ಅಂತ ಜನ ಎಲ್ಲ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಿಮ್ ಮನೇಲಿ ಅಮ್ಮ ಅಂತಂದ್ರೆ ನನ್ ಹೆತ್ತವಳು ಅಥವಾ ನಾನು ಒಂದ್ ಮನೆಗೆ ದೀಪ ಒಂದು ಪ್ರೊಟೆಕ್ಷನ್, ನಿಮ್ಮನ್ನ ಯಾವ್ದು ಕೆಲಸ ಮಾಡಕ್ ಬಿಡಲ್ಲ, ನಿಮ್ಮೇಲ್ ಪ್ರೀತಿ ತೋರ್ಸೋಳು, ನಿಮ್ಗೆ ಎಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋದು, ನಿಮ್ಮ ಖುಷಿಗೆ ಆಲ್ವೇಸ್ ಶೀ ಇಸ್ ವಿತ್ ಯು. ಆದ್ರೆ ಇಲ್ಲಿ ಅಮ್ಮನ ಮೀನಿಂಗು ಅಕ್ಕನ ಮೀನಿಂಗ್ ಏನಾಗುತ್ತೆ ಅಂತಂದ್ರೆ ತದ್ವಿರುದ್ಧ. ನಿನಗೆ ಅಮ್ಮನ ಏನ್ ಹೇಳ್ತಾಳೆ ಅಂತಂದ್ರೆ, ಹೋಗೋ ಭಿಕ್ಷೆ ಬೆಳ್ಕೊಂಬ, ದುಡ್ಡು ತಗೊಂಬ ಅಂತಾಳೆ ಫಸ್ಟ್. ನಿಮ್ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಲ್ಲ. ತದ್ವಿರುದ್ಧ, ಎಕ್ಸಾಕ್ಟ್ಲಿ ಆಪೋಸಿಟ್. ಆದ್ರೆ ಅವಳಿಗೆ ಅಮ್ಮ ಅಂತ ಕರಿಬೇಕು, ಅಕ್ಕ ಅಂತ ಕರಿಬೇಕು ಅವಳಿಗೆ, ಆಯ್ತಾ? ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಹೊರಗಿಂದ ತಗೊಂಡ್ ಬಾ, ಮೈ ಮಾಡ್ಕೊಂಡಾನ ಬಾ, ಏನ್ ಬೇಕಾದ್ರೂ ಮಾಡ್ಕೊಂಡ್ ಬಾ, ನಿನಗೆ ಈ ಟಾರ್ಗೆಟ್. ನಾನು ಆ ಗ್ರೂಪ್ ಜೊತೆ ಏನೋ ಕೊಲಾಬ್ರೇಷನ್ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಡೀತಾ ಇರುವಂತ ವಿಚಾರಗಳು ಇಷ್ಟಿದೆ. ನಾವ್ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಮುಂಚಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಆ ಒಂದು ಸಿಸ್ಟಮ್ ಕೆಟ್ಟದಾಗಿದ್ದ ಏನೋ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಒಂದಷ್ಟು ಸರಿ ಹೋಗ್ತಾ ಇದೆ. ಈಗ ಎಷ್ಟೋ ಜನ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತಾ ಇದಾರೆ. ಈಗ ಪೊಲೀಸ್ಗೆ ರಿಕ್ರೂಟ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ. ತುಂಬಾ ಜನ ಅದರಲ್ಲಿ ರಿಕ್ರೂಟ್ಮೆಂಟ್ ಹೋಗಿದ್ದಾರೆ. ತುಂಬಾ ಈ ಶಿಫ್ಟ್ ಆಗ್ತಾ ಇದೆ. ಸಿ, ಇಟ್ಸ್ ಇನ್ ದ ಪ್ರಾಸೆಸ್ ಆಫ್ ಶಿಫ್ಟಿಂಗ್. ಬಟ್ ಆ ಒಂದು ಕಮ್ಯುನಿಟಿ, ಆ ಒಂದು ಏನ್ ಮೆಂಟಾಲಿಟಿ ಇತ್ತು, ದಿಸ್ ಇಸ್ ಹೌ ಇಟ್ ವಾಸ್. ಇದ್ರಲ್ಲಿ ಇನ್ನೂ ಜನ ಕಮ್ಮಿ ಆಗ್ತಾ ಇದ್ದಾರೆ. ಇದರಲ್ಲಿ ಕೆಲವ್ರನ್ನ ಪುಷ್ ಮಾಡ್ಬಿಟ್ಟಿದ್ದಾರೆ. ಪುಷ್ ಆಗಿರೋರ್ಗೆ ಅದನ್ನ ಬಿಟ್ಟು ಹೊರಗಡೆ ಬರಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ವಯಸ್ಸಾಗ್ತಾ ಇದೆ. ಆಲ್ಮೋಸ್ಟ್ 60 ಆತರ 70 ಹಿಂಗೆಲ್ಲ ಮುಟ್ತಾ ಇದಾರೆ. ಅವ್ರಿಗೆಲ್ಲ ಏನಾಗುತ್ತೆ, ದೇ ವಿಲ್ ಗೋ ಇಂಟು ದ ಓಲ್ಡ್ ಏಜ್ ಹೋಮ್ಸ್ ಅಂತ. ಅವ್ರಿಗೊಂದು ಶೆಲ್ಟರ್ ಬೇಕು. ಅವ್ರ ಆಮೇಲೆ ಏನಾಗ್ತಾರೆ ಅನ್ನೋದು ಒಂದು ಐಡಿಯಾ ಇಲ್ಲ, ರೈಟ್? ಇದರಲ್ಲಿ ಕೆಲವು ಒಂದು ಕೆಟ್ಟ ದಂಧೆಗಳು ನಡೀತಾ ಇದಾವೆ, ಅದು ನೋಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅವೆಲ್ಲ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇದೇನಾಗುತ್ತೆ ಅಂದ್ರೆ, ಓವರ್ ಪೀರಿಯಡ್ ಆಫ್ ಟೈಮ್, ಇದ್ರ ಸಮಯದಲ್ಲಿ ಎಲ್ಲವೂ ಚೇಂಜ್ ಆಗ್ತಾ ಬರ್ಬೇಕು. ಚೇಂಜ್ ಆಗತ್ತೆ, ಯಾಕಂದ್ರೆ ಈ ಸಿಸ್ಟಮ್ ನಾವು ಹಂಗೆ ಕಂಟಿನ್ಯೂಷನ್ ಮಾಡ್ಲಿಕ್ಕೆ ಆಗಲ್ಲ. ಗವರ್ಮೆಂಟ್ ರೆಗ್ಯುಲೇಷನ್ಸ್ ಈಗ ಆಲ್ರೆಡಿ ನೋಡಿ, ಎಲ್ಲದನ್ನು ಫ್ರಿಸ್ಕಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಏನ್ ತಗೊಂಡ್ಬರ್ತಾರೆ, ಯಾರು ಏನ್ ಮಾಡ್ತಾರೆ ಯಾರು ಗೊತ್ತಿಲ್ಲ. ಸೊ ಹಿಂಗಾಗಿ ಎಲ್ಲವೂ ನಾವು ಒಂದು ಗ್ರಿಪ್ ಅನ್ನು ತಗೊಂಡು, ಇದರಲ್ಲಿ ಏನಾಗುತ್ತೆ ಅಂದ್ರೆ, ಆಶೀರ್ವಾದ ಸಿಸ್ಟಮ್ ಇವೆಲ್ಲ ಇರ್ತವೆ. ನಾರ್ತ್ ಇಂಡಿಯಾದಲ್ಲಿ ಬಹಳಷ್ಟು ಜಾಸ್ತಿ. ನಾರ್ತ್ ಇಂಡಿಯನ್ಸ್ ಇದನ್ನೆಲ್ಲ ತುಂಬಾ ಫಾಲೋ ಮಾಡ್ತಾರೆ. ರಿಲಿಜಿಯನ್ ಆಯ್ತು ಅಂತಂದ್ರೆ ಕರೀತಾರೆ, ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೋತಾರೆ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅಂತದಕ್ಕಲ್ಲ. ನನ್ ಕಾಲಿಗೆ ಯಾರು ಬಿಡಬೇಡಿ, ಬರಿಬೇಡಿ. ನಾನ್ ದೇವ ಮನುಷ್ಯರಂತೂ ಅಲ್ಲ. ಮತ್ತೆ ಅದು ಇದು ಕಾಯಿನ್ ಕಚ್ಚಿ ಬಳೆ ಎಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಅವ್ರದ್ದು ಒಂದು ನಮ್ ಜನ ನಂಬ್ತಾರದೇ ಹೇಳಿದ್ನಲ್ಲ, ನಾರ್ತ್ ಇಂಡಿಯಾದಲ್ಲ ಜಾಸ್ತಿ. ಅವ್ರಿಗೆ ಕೊಟ್ರೆ ಒಂದ್ ಲಕ್ ಅಂತ ಹೇಳಿ ಅವ್ರನ್ನ ಕನ್ಸಿಡರೇಷನ್ ಇಲ್ಲ. ಅವರು ದುಡ್ಡು ಕೊಡದೇ ಇದ್ರೆ ಏನೋ ಬಾಳ್ಬಿಡ್ತಾರೆ.